ಪೊಲೀಸರಿಗೆ ಕಗ್ಗಂಟಾದ ನೈಸ್ ರಸ್ತೆಯ ಶವ ಪತ್ತೆ ಕೇಸ್. ಒಂದೂವರೆ ತಿಂಗಳಾದರೂ ಸಿಕ್ಕಿಲ್ಲ ಅರ್ಧ ಮೃತದೇಹದ ಕ್ಲೂ. ಇದು ಅಪಘಾತವೋ ಅಥವಾ ಕೊಲೆಯೋ? ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ನಡೆದ ಭೀಕರ ಘಟನೆಯೊಂದು ಪೊಲೀಸರಿಗೆ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ. ಯಾವುದೇ ಸುಳಿವು ಇಲ್ಲದೆ ರಸ್ತೆಯಲ್ಲಿ ಸಿಕ್ಕ ಅರ್ಧ ಮೃತದೇಹದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಇನ್ನೂ ಕೂಡ ಯಾವುದೇ ಕ್ಲೂ ಸಿಕ್ಕಿಲ್ಲ. ಹೌದು, ಮೇ 4ರಂದು ಕಾಮಾಕ್ಷಿಪಾಳ್ಯ ಸಂಚಾರ ಠಾಣೆಗೆ ಅಪಘಾತ ಸಂಭವಿಸಿದೆ ಎಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಮಾಗಡಿ ರೋಡ್ನ ನೈಸ್ ರಸ್ತೆಯ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಸ್ಥಳ ಪರಿಶೀಲನೆ ವೇಳೆ ರಸ್ತೆ ಮೇಲೆ ಅರ್ಧ ದೇಹ ಪತ್ತೆಯಾಗಿದ್ದು, ಘಟನೆಯ ಭೀಕರತೆ ಕಂಡು ಪೊಲೀಸರು ಬೆಚ್ಚಿಬಿದ್ದಿದ್ದಾರೆ. ಮೃತದೇಹವನ್ನು ಸ್ಥಳದಿಂದ ತೆಗೆದು ಶವಾಗಾರಕ್ಕೆ ಸಾಗಿಸಲಾಗಿದೆ. ವೈದ್ಯರ ಪ್ರಾಥಮಿಕ ಶಂಕೆಯಂತೆ ಮೃತನು ಸುಮಾರು 35ರಿಂದ 40 ವರ್ಷದ ವ್ಯಕ್ತಿಯಾಗಿರಬಹುದು ಎಂದು ತಿಳಿದು ಬಂದಿದೆ. ಆದರೆ ಮೃತನ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಈ ಘಟನೆ ನಡೆದು 1.5 ತಿಂಗಳಾದರೂ ಮೃತದೇಹದ ಕುರಿತಾದ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಇದು ಅಪಘಾತದಿಂದ ಆದ ಸಾವ ಅಥವಾ ಮೃತದೇಹವನ್ನು ತಂದು ರಸ್ತೆಗೆ ಎಸೆಯಲಾಗಿದೆಯಾ, ಬಳಿಕ ಭಾರೀ ವಾಹನಗಳು ಮೃತದೇಹದ ಮೇಲೆ ಹರಿದು ಮೃತದೇಹ ಈ ರೀತಿ ಆಗಿದೆಯಾ ಅನ್ನೋ ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಅಪಘಾತವೇ ಆಗಿದ್ರೆ ಅದಕ್ಕೆ ಕಾರಣವಾದ ವಾಹನವನ್ನ ಪತ್ತೆ ಹಚ್ಚಲು ಪೊಲೀಸರು ಪ್ರಯತ್ನಿಸಿದರೂ ತನಿಖೆ ಇದುವರೆಗೆ ಫಲಕಾರಿಯಾಗಿಲ್ಲ. ಶಂಕಿತ ವಾಹನ ಪರಿಶೀಲನೆಗೆ ಒಳಪಡಿಸಿದರೂ ಯಾವುದೇ ನಿರ್ಣಾಯಕ ಸುಳಿವು ದೊರಕಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಮಿಸ್ಸಿಂಗ್ ಪ್ರಕರಣಗಳ ಮಾಹಿತಿಯನ್ನ ಎಲ್ಲಾ ಠಾಣೆಗಳಿಂದ ಸಂಗ್ರಹಿಸ್ತಾ ಇದ್ದು, ಮೃತ ವ್ಯಕ್ತಿಯ ಗುರುತು ಪತ್ತೆಗೆ ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.